ನನ್ನ ಜೀವನದಲ್ಲಿ ಬಂದ ದೊಡ್ಡ ಸಮಸ್ಯೆಯನ್ನ ಪರಿಹರಿಸಿದ ಮಂತ್ರ. ಕೇವಲ 3 ದಿನದಲ್ಲಿ ಅಚಾನಕ್ಕಾಗಿ ನನ್ನ ಹಣಕಾಸಿನ ಸಮಸ್ಯೆ ಪರಿಹಾರ ಆಯಿತು. ಹೇಗೆ ಆಯಿತು ಅನ್ನೋದು ಗೊತ್ತಿಲ್ಲ, ಆದರೆ ಈ ಮಂತ್ರ ಉಚ್ಚಾರಣೆ ಮಾಡಿದ 3 ದಿನದಲ್ಲಿ ಈ ಪವಾಡ ನನ್ನ ಜೀವನದಲ್ಲಿ ನಡೆಯಿತು. ಹಾಗಾಗಿ ವೀಕ್ಷಕರೇ, ಈ ಮಂತ್ರವನ್ನ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನರಸಿಂಹ ದೇವರ ಅತ್ಯಂತ ಪವರ್ಫುಲ್ ಆದ ಜೊತೆಗೆ ರಹಸ್ಯವಾದ ಈ ಮಂತ್ರವನ್ನ ಜಪಿಸಿದವರ ಜೀವನದಲ್ಲಿ ಪವಾಡ ಆಗುವುದಂತೂ ಸತ್ಯ. ಆದರೆ ಇದನ್ನ ಬೆಳಗ್ಗೆ ಎದ್ದ ಕೂಡಲೇ ಜಪಿಸಬೇಕು. ಇದನ್ನ ಜಪಿಸಲು ಸ್ನಾನ ಮಾಡುವ ಅಗತ್ಯವಿಲ್ಲ, ಪೂಜೆ ಮಾಡುವ ಅಗತ್ಯವಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಜಪಿಸಿದರೆ ಆಯಿತು. ಕೇವಲ 3 ಬಾರಿ ಜಪಿಸಿದರೆ ಸಾಕು. 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಆಗುತ್ತೆ ಪವಾಡ. ಇದನ್ನ ಜಪಿಸಿ. ಹಣಕಾಸಿನ ವಿಷಯದಲ್ಲಿ ದೊಡ್ಡ ಪವಾಡ ನನ್ನ ಜೀವನದಲ್ಲಾಯಿತು. ಹಾಗಾಗಿ ನಿಮಗೂ ಕೂಡ ಈ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ ನನ್ನ ಜೀವನದಲ್ಲಿ ಮಾತ್ರ ಅಲ್ಲ, ಈ ಮಂತ್ರವನ್ನ ಯಾರೆಲ್ಲ ಜಪಿಸ್ತಾರೆ, ಭಕ್ತಿಯಿಂದ ಯಾರೆಲ್ಲ ಬೆಳಗ್ಗೆ ಎದ್ದು ಜಪಿಸುತ್ತಾರೆ, ಅವರ ಜೀವನದಲ್ಲಿ ಕೂಡ ಪವಾಡ ಆಗಿದೆ. ಇವಾಗ ಕೂಡ ಆಗ್ತಾ ಇದೆ. ಇದು ಸಾಮಾನ್ಯ ಮಂತ್ರವಲ್ಲ ವೀಕ್ಷಕರೇ. ಕಲಿಯುಗದಲ್ಲಿಯೂ ಕೂಡ ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಪರಿಣಾಮಕಾರಿಯಾದ ಮಂತ್ರ. ಈ ಮಂತ್ರವನ್ನ ಬೆಳಗ್ಗೆ ಎದ್ದ ಕೂಡಲೇ 3 ಬಾರಿ ಜಪಿಸಿದ್ದೇ ಆದಲ್ಲಿ ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಂತಹ ಕಠಿಣ ಸಮಸ್ಯೆ ಆಗಿರಲಿ, ಅದು ಪರಿಹಾರ ಆಗುತ್ತೆ. ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆ ನಮ್ಮ ದಿನನಿತ್ಯ ಜೀವನದಲ್ಲಿ ಬರ್ತಾ ಇರುತ್ತೆ. ಅದರಲ್ಲಿಯೂ ಕೂಡ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಅಂತೂ ಬಹುತೇಕರನ್ನ ಕಾಡುತ್ತಿರುವ ಸಮಸ್ಯೆಯಾಗಿದೆ. ಇವತ್ತಿನ ಕಾಲದ ದುಬಾರಿ ಬೆಲೆಯಲ್ಲಿ ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ಆದರೂ ನಾವು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ದುಡಿತಾ ಇರ್ತೀವಿ. ದುಡಿದ ಹಣವನ್ನೆಲ್ಲ ಕೂಡಿ ಇಡುತ್ತೇವೆ. ಮುಂದೆ ಯಾವತ್ತಾದರೂ ಅಚಾನಕ್ಕಾಗಿ ಏನಾದರೂ ಸಮಸ್ಯೆ ಆದರೆ ಸಹಾಯ ಆಗುತ್ತೆ ಅಂತ ಉಳಿತಾಯ ಮಾಡ್ತಾ ಇರ್ತೀವಿ. ಆದರೆ ಅಚಾನಕ್ಕಾಗಿ ಬರುವ ಸಮಸ್ಯೆ ನಾವು ಕೂಡಿಟ್ಟ ಹಣವನ್ನೆಲ್ಲ ಖಾಲಿ ಮಾಡುತ್ತೆ. ಅಷ್ಟೇ ಅಲ್ಲ, ಮತ್ತಷ್ಟು ಸಾಲ ಮಾಡುವ ಪರಿಸ್ಥಿತಿ ತಂದು ಬಿಡುತ್ತದೆ. ಹೀಗಾಗಿ ಸಾಲದ ಸುಳಿಯಲ್ಲಿ ಬಿದ್ದು ಸಾಲವನ್ನು ತೀರಿಸಲು ಮತ್ತೊಂದು ಸಾಲ ಮಾಡಿ ಹೀಗೆ ಬದುಕು ನರಕವಾಗುತ್ತದೆ. ಇದು ಒಬ್ಬರ ಕಥೆಯಲ್ಲ, ಅನೇಕ ಮಂದಿ ಈ ಸಾಲದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅಂದರೆ ಹಣಕಾಸಿನ ಸಮಸ್ಯೆಯಿಂದ ನಿಮ್ಮ ಜೀವನದಲ್ಲಿ ಕೂಡ ನೀವು ಸಾಲದ ಸುಳಿಯಲ್ಲಿ ಬಿದ್ದು ಒದ್ದಾಡುತ್ತಿದ್ದರೆ, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಯನ್ನ ಎದುರಿಸುತ್ತಿದ್ದರೆ, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತಿದ್ದರೆ, ಉದ್ಯೋಗ ಸಮಸ್ಯೆ ಎದುರಿಸುತ್ತಿದ್ದರೆ, ಹಣಕಾಸಿನ ಸಮಸ್ಯೆ ಕಾಡುತ್ತಿದ್ದರೆ, ನೀವು ತಪ್ಪದೆ ಈ ನರಸಿಂಹ ಮಂತ್ರವನ್ನ ಬೆಳಗ್ಗೆ ಎದ್ದ ಕೂಡಲೇ 3 ಬಾರಿ ಜಪಿಸಲೇಬೇಕು. ಕೇವಲ ಹಣಕಾಸಿನ ಸಮಸ್ಯೆ ಮಾತ್ರ ಅಲ್ಲ ವೀಕ್ಷಕರೇ, ನಿಮ್ಮ ಸಮಸ್ಯೆ ಆರೋಗ್ಯ ಸಮಸ್ಯೆ ಇರಬಹುದು, ಅಥವಾ ಹಿತಶತ್ರುಗಳಿಂದ ನಿಮಗೆ ನಾನಾ ರೀತಿಯ ಪ್ರಯೋಗಗಳಾಗಿರಬಹುದು, ಮೃತ್ಯು ಭಯ ಕಾಡುತ್ತಿರಬಹುದು, ಅಥವಾ ಮನೆಯಲ್ಲಿ ಗ್ರಹ ದೋಷ ಇರಬಹುದು, ಜಾತಕದಲ್ಲಿ ದೋಷ ಇರಬಹುದು, ಗ್ರಹಚಾರ ದೋಷ ಇರಬಹುದು, ಉದ್ಯೋಗ ಸಮಸ್ಯೆ ಇರಬಹುದು, ಅಥವಾ ಮನೆಯಲ್ಲಿ ಅಶಾಂತಿ ಇರಬಹುದು, ಸತಿಪತಿ ಜಗಳ, ಅಥವಾ ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ಮಂತ್ರವನ್ನ ಜಪಿಸಿದ ನಂತರ ಪರಿಹಾರ ಆಗದು ಎನ್ನುವ ಮಾತೇ ಇಲ್ಲ. ವೀಕ್ಷಕರೇ, ನರಸಿಂಹ ದೇವರ ಮಂತ್ರದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಮಂತ್ರ ಯಾವುದು, ಯಾವ ರೀತಿ ಇದನ್ನು ನಾನು ಜಪಿಸಿ ನನ್ನ ಜೀವನದಲ್ಲಿ ಹಣಕಾಸಿನ ವಿಷಯದಲ್ಲಿ ದೊಡ್ಡ ಪವಾಡ ನಡೆಯಿತು, ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನರಸಿಂಹ ದೇವರ ಜನ್ಮ ಕಥೆಯ ಬಗ್ಗೆ, ಜನ್ಮ ರಹಸ್ಯ ಬಗ್ಗೆ ನೀವು ಸ್ವಲ್ಪ ಆದರೂ ತಿಳ್ಕೊಳ್ಬೇಕು. ನರಸಿಂಹ ವಿಷ್ಣು ದೇವರ ಒಂದು ರೂಪವಾಗಿದೆ. ನರಸಿಂಹ ದೇವರು ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹದ ರೂಪದಲ್ಲಿ ಅವತರಿಸಿದ್ದಾರೆ. ಈ ಅವತಾರವು ಭಕ್ತ ಪ್ರಹ್ಲಾದನ ರಕ್ಷಣೆ ಮತ್ತು ಹಿರಣ್ಯಕಶ್ಯಪನ ವಧೆಗಾಗಿ ನಡೆದ ಘಟನೆಯಾಗಿದೆ. ಹಿರಣ್ಯಕಶ್ಯಪು ತಪಸ್ಸಿನಿಂದ ಬ್ರಹ್ಮದೇವನನ್ನ ತೃಪ್ತಿಪಡಿಸಿ ಈ ರೀತಿಯಾಗಿ ವರವನ್ನ ಕೇಳ್ತಾನೆ. ನಾನು ಭೂಮಿ, ಆಕಾಶ, ದಿನ, ರಾತ್ರಿ, ಅಂತರಿಕ್ಷ, ಮನುಷ್ಯ, ಪಶು, ದೇವತೆ ಎಂಬ ಯಾವುದರಿಂದಲೂ ನನಗೆ ಸಾವು ಬರಬಾರದು ಎಂಬ ವರವನ್ನು ಪಡಿತಾನೆ. ಅಹಂಕಾರದಿಂದ ಅವನು ತಾನೇ ದೇವರು ಎಂದು ಘೋಷಿಸಿಕೊಳ್ಳುತ್ತಾನೆ ಮತ್ತು ವಿಷ್ಣು ಭಕ್ತರನ್ನ ಹಿಂಸಿಸಲು ಪ್ರಾರಂಭಿಸ್ತಾನೆ. ಅವನ ಮಗನಾದ ಪ್ರಹ್ಲಾದ ವಿಷ್ಣುವಿನ ಪರಮ ಭಕ್ತನಾಗಿದ್ದ. ಹಿರಣ್ಯಕಶ್ಯಪು ಪ್ರಹ್ಲಾದನನ್ನ ಕೊಲ್ಲಲು ಅನೇಕ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾನೆ. ಆದರೆ ವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದನು ರಕ್ಷಿಸಲ್ಪಡ್ತಾನೆ. ಅಂತಿಮವಾಗಿ ವಿಷ್ಣು ನರಸಿಂಹ ರೂಪದಲ್ಲಿ, ಅಂದರೆ ಮನುಷ್ಯ ಮತ್ತು ಸಿಂಹದ ರೂಪದಲ್ಲಿ, ಸಂಧ್ಯಾಕಾಲದಲ್ಲಿ, ಅಂದರೆ ರಾತ್ರಿಯೂ ಅಲ್ಲ ಹಗಲೂ ಅಲ್ಲ, ಇಂತಹ ಸಂಧ್ಯಾಕಾಲದಲ್ಲಿ ತಾಮ್ರದ ಕಂಬದಿಂದ ಹೊರಬಂದು ಹಿರಣ್ಯಕಶ್ಯಪುವನ್ನ ತನ್ನ ತೊಡೆಗಳ ಮೇಲೆ ಇರಿಸಿ ನಖಗಳಿಂದ, ಅಂದರೆ ಯಾವುದೇ ಶಸ್ತ್ರವನ್ನ ಉಪಯೋಗಿಸದೆ ತನ್ನ ಉಗುರಿನಿಂದ ಸೀಳಿ ಹಾಕುತ್ತಾನೆ. ಹೀಗೆ ವರದಾನವನ್ನ ಮೀರಿ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸ್ಥಾಪಿಸುತ್ತಾನೆ.
ನರಸಿಂಹದೇವರು ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಧರ್ಮ ಮತ್ತು ನೀತಿಯ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನ ನೀಡುವ ಅದ್ಭುತವಾದ ದೇವರಾಗಿದ್ದಾರೆ. ಭಕ್ತಿಯಿಂದ ನರಸಿಂಹದೇವರನ್ನ ಪೂಜಿಸುವವರಿಗೆ ಅವನ ಅನುಗ್ರಹ ಖಂಡಿತವಾಗಿ ಸಿಗಲಿದೆ. ಹಾಗಾದರೆ ವೀಕ್ಷಕರೇ, ನೀವು ನರಸಿಂಹದೇವರನ್ನ ನಂಬುವವರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಜೈ ನರಸಿಂಹದೇವ ಅಂತ ಭಕ್ತಿಯಿಂದ ಕಮೆಂಟ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ, ನರಸಿಂಹದೇವರಿಗೆ ಕೃತಜ್ಞತೆಯನ್ನ ತಿಳಿಸಿ. ವೀಕ್ಷಕರೇ, ಇದೀಗ ನರಸಿಂಹದೇವರ ಅನೇಕ ಶಕ್ತಿಯುತ ಮಂತ್ರಗಳಿವೆ, ಬೀಜ ಮಂತ್ರಗಳಿವೆ, ಗಾಯತ್ರಿ ಮಂತ್ರ ಇದೆ. ಆ ಮಂತ್ರಗಳಲ್ಲಿ ಅತ್ಯಂತ ಪವರ್ಫುಲ್ ಆದ ಜೊತೆಗೆ ಈ ಕಲಿಯುಗದಲ್ಲಿಯೂ ಕೂಡ ತನ್ನ ಶಕ್ತಿಯಿಂದ ಪವಾಡವನ್ನು ಸೃಷ್ಟಿಸುವ ಜೊತೆಗೆ ನನ್ನ ಜೀವನದಲ್ಲಿಯೂ ಕೂಡ ಹಣಕಾಸಿನ ವಿಷಯದಲ್ಲಿ ಪವಾಡ ಸೃಷ್ಟಿಸಿದ ಒಂದು ರಹಸ್ಯ ಬೀಜ ಮಂತ್ರದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ನಮ್ಮ ಚಾನಲ್ನಲ್ಲಿ ನರಸಿಂಹದೇವರ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಹಾಕಿದ್ದೇವೆ. ಪ್ರತಿಯೊಬ್ಬರು ಅದೆಲ್ಲವನ್ನ ನೋಡಿ ಇವತ್ತಿನ ವಿಡಿಯೋದಲ್ಲಿ ಈ ಮಂತ್ರವನ್ನ ನೀವು ಸರಿಯಾದ ಕ್ರಮದಲ್ಲಿ ಸರಿಯಾದ ವಿಧಾನದಲ್ಲಿ ಜಪಿಸಬೇಕು. ಈ ಮಂತ್ರವನ್ನ ಜಪಿಸುವಾಗ ಕೆಲವೊಂದು ತಪ್ಪುಗಳನ್ನು ನೀವು ಮಾಡಲೇಬಾರದು. ಮಾಡಿದರೆ ದೇವರ ಕೋಪಕ್ಕೆ ಅದು ಕಾರಣವಾಗಬಹುದು. ಹಾಗಾಗಿ ಯಾವ ತಪ್ಪನ್ನ ಮಾಡಬಾರದು. ಜೊತೆಗೆ ಮಂತ್ರವನ್ನ ಯಾವ ರೀತಿ ಉಚ್ಚರಿಸಬೇಕು ಸಂಪೂರ್ಣವಾಗಿ ನೋಡೋಣ. ಮೊದಲನೇದಾಗಿ ನೀವು ಬೆಳಗ್ಗೆ ಬೇಗ ಎದ್ದೇಳಬೇಕು. ಬೇಗ ಅಂದರೆ ಕನಿಷ್ಠ ಸೂರ್ಯೋದಯ ಸಮಯದಲ್ಲಾದರೂ ಎದ್ದೇಳಬೇಕು. ಈ ಮಂತ್ರವನ್ನ ನೀವು ಶುದ್ಧಾಚಾರದಲ್ಲಿ ಜಪಿಸಿದರೆ ತುಂಬಾ ಒಳ್ಳೆಯದು. ಆದರೆ ಈ ವಿಧಾನದಲ್ಲಿ ನೀವು ಶುದ್ಧಾಚಾರ ಇಲ್ಲದೆಯೇ ಜಪಿಸಬಹುದು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿ ಮಲಗಿದ್ದೀರಿ ಅಲ್ಲೇ ಎದ್ದು ಕುಳಿತುಕೊಂಡು ನರಸಿಂಹದೇವರನ್ನ ಕಣ್ಣು ಮುಚ್ಚಿಕೊಂಡು ಧ್ಯಾನಿಸಿಕೊಂಡು ನರಸಿಂಹದೇವರ ಮಂತ್ರವನ್ನ ನೀವು ಮನಸ್ಸಿನಲ್ಲಿ 3 ಬಾರಿ ಅಥವಾ 11 ಬಾರಿ ಜಪಿಸಬೇಕು. ಆ ಮಂತ್ರ ಈ ರೀತಿಯಾಗಿ ಇದೆ: ಓಂ ಉಗ್ರ ನರಸಿಂಹಾಯ ವಿದ್ಮಹೆ ವಜ್ರನಕಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್. ಈ ಮಂತ್ರವನ್ನ ಬೆಳಗ್ಗೆ ಎದ್ದು ಕಣ್ಣು ಮುಚ್ಚಿಕೊಂಡು ಮನಸ್ಸಿನಲ್ಲಿ 3 ಬಾರಿ ಅಥವಾ 11 ಬಾರಿ ನೀವು ಜಪಿಸಬೇಕು. ನಂತರ ನರಸಿಂಹ ದೇವರ ಬಳಿ ನಿಮ್ಮ ಸಮಸ್ಯೆ ಯಾವುದು ಪರಿಹಾರ ಆಗಬೇಕು ಅದನ್ನ ಪರಿಹರಿಸು ತಂದೆ ಅಂತ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಬೇಕು. ಆದರೆ ಗಮನವಿಟ್ಟು ಕೇಳಿ, ಇದು ನರಸಿಂಹ ದೇವರ ಬಹುಶಕ್ತಿಶಾಲಿಯಾದ ಗಾಯತ್ರಿ ಮಂತ್ರ. ಆದ್ದರಿಂದ ನೀವು ಇದನ್ನ ಬಾಯಿ ಬಿಟ್ಟು ಜಪಿಸಬಾರದು. ಬಾಯಿ ಬಿಟ್ಟು ಜಪಿಸುವುದಾದರೆ ನೀವು ಸ್ನಾನ ಮಾಡಿ ಶುದ್ಧಾಚಾರದಿಂದಲೇ ಜಪಿಸಬೇಕು. ನೀವು ಮಲಗಿದ್ದ ಸ್ಥಳದಲ್ಲಿ ಎದ್ದು ಕುಳಿತು ಜಪಿಸುವುದಾದರೆ ಮನಸ್ಸಿನಲ್ಲಿಯೇ 3 ಬಾರಿ ಅಥವಾ 11 ಬಾರಿ ಜಪಿಸಬೇಕು. ನರಸಿಂಹ ದೇವರಲ್ಲಿ ನಿಮ್ಮ ಬೇಡಿಕೆಯನ್ನ ಹೇಳಿಕೊಳ್ಳಬೇಕು. ಯಾವ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆ, ಯಾವ ಸಮಸ್ಯೆ ನಿಮ್ಮ ಜೀವನದಲ್ಲಿ ದೂರ ಆಗಬೇಕು, ಆ ಸಮಸ್ಯೆ ಪರಿಹಾರ ಆಗಬೇಕು ಎಂದು ನರಸಿಂಹದೇವರ ಬಳಿ ಪ್ರಾರ್ಥನೆಯನ್ನ ಸಲ್ಲಿಸಬೇಕು. ಇದನ್ನ ನೀವು ಮಾಡಿದ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಕೆಲಸ ಆಗುವುದನ್ನ ಕಣ್ಣಾರೆ ನೋಡ್ತೀರಿ. ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಹಣಕಾಸಿನ ಸಮಸ್ಯೆ ಆಗಿರಲಿ, ಆರೋಗ್ಯ ಸಮಸ್ಯೆ ಆಗಿರಲಿ, ಉದ್ಯೋಗ ಸಮಸ್ಯೆ ಆಗಿರಲಿ, ವೈವಾಹಿಕ ಜೀವನದಲ್ಲಿ ಆಗುವ ಕಿರಿಕಿರಿ ಇರಲಿ, ಹಿತಶತ್ರುಗಳಿಂದ ತೊಂದರೆ ಆಗುತ್ತಿರಲಿ, ಎಲ್ಲವೂ ಕೂಡ ದೂರ ಆಗುವುದನ್ನು ನೀವು ಕಣ್ಣಾರೆ ನೋಡ್ತೀರಿ. ಆದರೆ ಈ ಮಂತ್ರವನ್ನ ನೀವು ಜಪಿಸುವಾಗ ನರಸಿಂಹ ದೇವರ ಮೇಲೆ ಭಕ್ತಿಯಿಂದ ನಂಬಿಕೆಯಿಂದ ಜಪಿಸಬೇಕು. ನಾನು ನಂಬಿದ ನರಸಿಂಹ ದೇವರು ನನ್ನ ಕೋರಿಕೆಯನ್ನ ಬೇಡಿಕೆಯನ್ನ ಖಂಡಿತವಾಗಿಯೂ ಈಡೇರಿಸುತ್ತಾನೆ ಎನ್ನುವ ನಂಬಿಕೆ ನಿಮ್ಮಲ್ಲಿ ಇದ್ದರೆ ನಿಮ್ಮ ಬೇಡಿಕೆ ಈಡೇರುವುದರಲ್ಲಿ ಯಾವುದೇ ಸಂಶಯ ಬೇಕಾಗಿಲ್ಲ. ಹಾಗಾಗಿ ವೀಕ್ಷಕರೇ, ನೀವು ಇದಕ್ಕಾಗಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೋಮ ಮಾಡಿ ಪೂಜೆ ಮಾಡುವ ಅಗತ್ಯವಿಲ್ಲ. ಕುಳಿತಲ್ಲೇ ಜಪಿಸಬಹುದಾದ ಈ ಮಂತ್ರವನ್ನ ಜಪಿಸಿ 1 ರೂಪಾಯಿ ಖರ್ಚು ಮಾಡದೆ ನಿಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಬಹುದು. ಹಾಗಾಗಿ ವೀಕ್ಷಕರೇ, ನಾಳೆ ಬೆಳಗ್ಗೆಯಿಂದಲೇ ಈ ಮಂತ್ರವನ್ನ ಜಪಿಸಿ ನಿಮ್ಮ ಕೋರಿಕೆ ಯಾವುದೇ ಇದ್ದರೂ ಕೂಡ 3 ದಿನದಲ್ಲಿ ಪರಿಹಾರ ಆಗೋದನ್ನ ನೀವು ಕಣ್ಣಾರೆ ನೋಡ್ತೀರಿ. ಒಂದು ವೇಳೆ 3 ದಿನದಲ್ಲಿ ಸಮಸ್ಯೆ ಪರಿಹಾರ ಆಗದಿದ್ದರೆ ಮಂತ್ರವನ್ನ ನಿಲ್ಲಿಸಬೇಡಿ, ನಿರಂತರವಾಗಿ ಮುಂದುವರಿಸಿ. ಖಂಡಿತವಾಗಿಯೂ ನರಸಿಂಹದೇವರ ಕರುಣೆಯಿಂದ ಅನುಗ್ರಹದಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗೇ ಆಗುತ್ತದೆ. ವೀಕ್ಷಕರೇ, ಈ ವಿಡಿಯೋವನ್ನ ನಿಮ್ಮ ಎಲ್ಲ ಕುಟುಂಬದವರಿಗೆ, ಸ್ನೇಹಿತರಿಗೆ ಈ ಕೂಡಲೇ ಶೇರ್ ಮಾಡಿ ತಿಳಿಸಿ. ಅವರು ಕೂಡ ಈ ಮಂತ್ರದ ಸಹಾಯದಿಂದ ಅವರ ಸಮಸ್ಯೆ ಕೂಡ ಪರಿಹಾರ ಆಗುವ ಹಾಗೆ ಆಗಲಿ. ಹಾಗಾಗಿ ಆದಷ್ಟು ಈ ಕೂಡಲೇ ಶೇರ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಪವರ್ಫುಲ್ ಮಂತ್ರದ ವಿಡಿಯೋಗಳಿಗಾಗಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.